ಮೊದ್ಲು ಬಿಲ್ ಕೊಡಿ, ಆಮೇಲೆ ಬಳೆ ಹಾಕೋರಂತೆ. ಬಿಲ್ಲು ಬಿಲ್ಲು ಅವನು ಕೊಡ್ಲಿಲ್ವಾ ಅವನು? ಕೊಡ್ಲಿಲ್ವೇ? ಕರೆಕ್ಟ್ ಆಗಿ ಹೇಳ್ದೆ ನೀನು. ಕೊಟ್ಟಿರ್ತಾನೆ, ಒಂದ್ಸಲ ನೋಡಿ. ಬಿಲ್ ಅಂದ್ರೆ ಅವನು ಕರೆಕ್ಟ್ ಆಗಿ ನನಗೆ ಬಿಲ್ಲು ಅಲ್ಲಿ ಮೊದಲು ಬಳೆ ಹಾಕ್ತೀನಿ ಇರು ಪದ್ಮ, ಬಿಲ್ಲು ಶಾಮಿಲ್ ನೋಡ್ಕೊಳ್ಳೋಣ ಇರು, ಕೊಡು. ಅರೆ ಅಯ್ಯೋ ಅದಲ್ಲ ಅದಲ್ಲ, ಅಯ್ಯೋ 800 ರೂಪಾಯಿಗೆ ಚಿನ್ನದ ಬಳೆನ ಯಾರೀ ಕೊಟ್ಟಿದ್ ನಿಮ್ಗೆ? ಅರೆ ಅದು ಶಶಿ, ಅದು ಇದಲ್ಲ, ಇದು ಬೇರೆದೆ. ನೀವು ನಕಲಿ, ನಿಮ್ ಮಾತು ನಕಲಿ. ಚಿನ್ನದ ಬಳೆ ನೀವ್ ತಂದ್ಕೊಡೋದು ಅಂದ್ರೆ ಈ ಜನ್ಮದಲ್ಲಿ ಆಗದೆ ಇರೋ ಕೆಲ್ಸ. ನಿಮ್ ಬಳೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಪದ್ಮ 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 ಅಂತ ಮಾತಾಡ್ಬೇಡ್ವೆ, ನನ್ ಮನ್ಸು ತಡ್ಕೊಳಲ್ಲ ಕಣೆ. ಮಣ್ಣಿನ ಬಳೆ ತಂದ್ಕೊಟ್ಟಿದ್ರು ನನ್ ಗಂಡನ್ಗೆ ಆ ಯೋಗ್ಯತೆ ಇಲ್ಲ ಅಂತ ಸಂತೋಷ ಪಡ್ತಿದ್ದೀರಿ. ನಕಲಿ ಬಳೆ ತಂದ್ಕೊಟ್ಟು ನನಗ್ ಮೋಸ ಮಾಡಿದೀರಾ. ಲೇ ಪದ್ಮ, ಲೇ ಪದ್ಮ, ನಿನ್ನ ಸಂತೋಷ ಪಡಿಸ್ಬೇಕು ಅಂತ ಮಾಡ್ದೆ ಕಣೆ, ಅಷ್ಟೇ ಹೊರತು ನಿನಗೆ ಮೋಸ ಮಾಡ್ಬೇಕು ಅಂತ ಮಾತ್ರ ಅಲ್ವೇ? ಏನೇ ನೀನಂದ್ರೆ ನಂಗೆ ಎಷ್ಟು ಇಷ್ಟ ಅಂತ ನಿಂಗೆ ಗೊತ್ತು ಅಲ್ವೇನೆ? ಚಿಚಿ, ಈ ಸರಿ ಏನೇ, ಈ ಸರಿ ಎಷ್ಟೇ ರೇಟ್ ಆದ್ರೂ ಸರಿ ನಿನಗೋಸ್ಕರ ಖಂಡಿತವಾಗ್ಲೂ ಅಸ್ಲಿ ಚಿನ್ನದ ಬಳೆನೇ ತಗೊಂಡ್ ಬರ್ತೀನಿ ನೋಡು, ನೋಡ್ತಾ ಇರು ನೀನು. ಏನೇ ಇದೊಂದ್ಸಲ ನನ್ನ ಕ್ಷಮಿಸು ಪ್ಲೀಸ್, ಕ್ಷಮಿಸು ಪದ್ಮ. ಛೇ ಛೇ ಛೇ, ನೋಡಿದ್ಯಾ ನಮ್ ಕಾಲೇಜ್ ಎಷ್ಟು ದೊಡ್ಡದಾಗಿದೆ ಅಂತ? ಕಾಲೇಜ್ ಮುಗಿಯೋ ವಯಸ್ಸಾದ್ರೂ ಕೂಡ ಇನ್ನು ಸ್ಕೂಲ್ ಮಕ್ಕಳ ತರ ಮಾತಾಡ್ತಿದ್ಯಾ. ಆದ್ರೂ ನಾವ್ ನೋಡ್ಬೇಕಿರೋದು ಕಾಲೇಜ್ನಲ್ಲ, ಅಲ್ಲಿರೋ ಎಜುಕೇಶನ್. ದೇವಸ್ಥಾನ ಚಿಕ್ಕದಾದ್ರು ದೊಡ್ಡದಾದ್ರು ದೇವ್ರ ಒಬ್ನೇ ತಾನೆ, ವಿದ್ಯೆ ಕೂಡ ಹಂಗೇನೆ. ಒಂದ್ ನಿಮಿಷ ಇರು, ನೋಡ್ತೀನಿ. ಇವಾಗ ಹೇಗಿದೆ ಅದ್ಯಾ? ಓಕೆನಾ? ಕಮ್ಮಿ ಆಯ್ತಾ? ಈಗ ಪರವಾಗಿಲ್ಲ. ನಿಮ್ ಮನೇಲಿ ನೀನೇ ಸ್ವಲ್ಪ ಬೆಟರ್. ಚಾರು ಅದೃಷ್ಟವಂತಲು ಬಿಡು. ಆ ಅದೃಷ್ಟ ನಿಂದ್ಯಾಕಾಗ್ಬಾರ್ದು? ವಾಟ್? ಅದೇ ನೀನ್ ಮದ್ವೆ ಆಗೋನು ಕೂಡ ತುಂಬಾ ಅದೃಷ್ಟ ಮಾಡಿರ್ತಾನೆ ಅಂದೆ. ಯಾಕೆ? ಒಂದ ಎರಡ ತುಂಬಾ ಕಾರಣಗಳಿದೆ. ನಿನ್ನ ಧೈರ್ಯ, ನಿನ್ನ ತಿಳುವಳಿಕೆ, ನಿನ್ನ ಅಂದ, ಒಳ್ಳೆತನ, ಕ್ಲಾರಿಟಿ, ಇನ್ನು ತುಂಬಾ ತುಂಬಾ ಇದೆ. ಕಸಿನ್ ಸಿಸ್ಟರ್ ಆಗಿರೋ ಅವಳಿಗೆನೆ ಇಷ್ಟೊಂದು ಸಹಾಯ ಮಾಡ್ತಿದ್ಯಾ ಅಂದ್ಮೇಲೆ ಮದ್ವೆ ಮಾಡ್ಕೊಳ್ಳೋನ್ಗೆ ಇನ್ನೇನೇನ್ ಮಾಡ್ಬೋದು? ನೀನ್ ಬಂದ್ಮೇಲೆನೆ ನಮ್ಮ ಮನೇಲಿ ಇಷ್ಟೊಂದೆಲ್ಲ ಬದಲಾಗಿರೋದು. ಇನ್ನು ಮದ್ವೆ ಆಗೋ ಹುಡುಗನ ಜೀವನದಲ್ಲಿ ಏನೇನ್ ಬದಲಾವಣೆ ಆಗುತ್ತೋ, ಅವನ ಜೀವನ ಅದು ಎಷ್ಟು ಚೆನ್ನಾಗಿರುತ್ತೋ. ಏನ್ ಹಾಗೆ ನೋಡ್ತಿದ್ಯಾ?
ನನ್ನಲ್ಲಿ ಇಷ್ಟೊಂದು ಕ್ವಾಲಿಟೀಸ್ ಇದೆಯಾ? ಆಫ್ ಕೋರ್ಸ್, ಇನ್ನೂ ತುಂಬಾ ಇದೆ. ಓಕೆ, ನಮ್ಮ ಹತ್ರ ಇವಾಗ ಟೈಮ್ ಇಲ್ಲ. ರಾಜಲಕ್ಷ್ಮಿ ತಗೊಳ್ಳೋ ಸಬ್ಜೆಕ್ಟ್ ಬಗ್ಗೆ ಕೇಳು. ಬಾ, ಹುಷಾರು. ಓಕೆ. ಅಷ್ಟಕ್ಕೂ ಸೀಟ್ ಸಿಗತ್ತೋ ಇಲ್ವೋ? ಬೆಳಗ್ಗೆನೆ ಹೋದವರು ಇನ್ನೂ ಬಂದಿಲ್ಲ. ರಾಜಿ, ಏನಾಯ್ತಮ್ಮ? ಯಾಕೆ ಭಯ ಪಡ್ತಿದ್ಯಾ? ಅಮ್ಮ, ಅಡ್ಮಿಷನ್ ಸಿಗ್ತೋ ಇಲ್ವೋ ಅಂತ ಭಯ ಆಗ್ತಿದೆ ಅಮ್ಮ. ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಗದೆ ಹೋದ್ರೆ ಬೇರೆ ಕಾಲೇಜ್ಗೆ ಹೋಗಕ್ ನನಗೆ ಇಷ್ಟನೇ ಇಲ್ಲ ಅಮ್ಮ. ಆದ್ಯ ಅಡ್ಮಿಷನ್ ಸಿಕ್ಕತ್ತೆ ಅಂತ ಹೇಳಿದಾಳಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ ರಾಜಿ. ನಾವು ಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನ್ ಕೇಳ್ಕೊಂಡ್ರೆ ಅವನು ಖಂಡಿತವಾಗ್ಲೂ ನಡೆಸ್ಕೊಡ್ತಾನೆ. ನೀನು ಅವನನ್ನು ಕೇಳ್ಕೊಂಡಿದ್ದಕ್ಕೆ ತಾನೆ. ಎಂಥ ಅಡೆತಡೆ ಬಂದ್ರೂ ಕೂಡ ನೀನು ಓದಿ ಪಾಸ್ ಆಗ್ಲಿಲ್ವಾ? ಈಗಲೂ ಕೂಡ ನಮಗೆ ಒಳ್ಳೇದೇ ಆಗುತ್ತೆ. ಯೋಚನೆ ಮಾಡಬೇಡ ಕಣೋ. ಆದ್ಯ, ಸೀನು, ಏನಾಯ್ತು ಆದ್ಯ? ರಾಜಿಗೆ ಅಡ್ಮಿಷನ್ ಸಿಕ್ತಾ? ಅವ್ರನ್ನ ನೋಡಿದ್ರೇನೆ ಗೊತ್ತಾಗ್ತಿದ್ಯಲ್ಲ ಅಮ್ಮ, ನನಗೆ ಸೀಟ್ ಸಿಕ್ಕಿಲ್ಲ ಅಂತ. ನಾನು ಅನ್ಕೊಂಡಿದ್ದೆ ನಡೀತು. ಇನ್ನಾನು ಆಸೆಗಳನ್ನೆಲ್ಲ ಬಿಟ್ಬಿಡ್ತೀನಿ. ನೀವೇನ್ ಬೇಜಾರು ಮಾಡ್ಕೋಬೇಡಿ. ರಾಜಲಕ್ಷ್ಮಿ, ನೀನ್ ಈ ಮಾತು ಹೇಳ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಷ್ಟರಲ್ಲೇ ಅಂದೆ ನೋಡು. ಸೀಟ್ ಸಿಕ್ಕಿದ್ಯೋ ಇಲ್ವೋ ಅನ್ನೋದನ್ನ ಹೇಳಿ ಮೊದಲು. ರಾಜಲಕ್ಷ್ಮಿಗೆ ಖಂಡಿತವಾಗ್ಲೂ ಸೀಟ್ ಕೊಡ್ತೀವಿ ಅಂದ್ರು. ಇನ್ನೊಂದು ವಿಷಯ ಏನಂದ್ರೆ, ರಾಜಲಕ್ಷ್ಮಿ ಇನ್ನೊಂದು ಟೆಸ್ಟ್ ಪಾಸ್ ಆಗ್ಬೇಕು. ಟೆಸ್ಟಾ? ಅಂದ್ರೆ ಮತ್ತೆ ಪರೀಕ್ಷೆ ಬರಿಬೇಕಾ? ಪರೀಕ್ಷೆ ಏನೋ ನೀನು ಈಸಿಯಾಗಿ ಬರೀತೀಯ ರಾಜಲಕ್ಷ್ಮಿ, ಆದ್ರೆ ಹಾಕಿ ಆಡಬೇಕು. ಹೌದು ರಾಜಲಕ್ಷ್ಮಿ, ಅದು ನಿನಗಿಷ್ಟ ಆಗಿರೋ ಆಟ ಆಗಿರೋದಕ್ಕೆ ನೀನು ಹೇಗೋ ಗೆದ್ಬಿಡ್ತೀಯ. ಹಾಗೆ ನಿನಗೆ ಹೇಗೋ ಸೀಟು ಕೂಡ ಸಿಗುತ್ತೆ. ಚಾಲೆಂಜ್ ಏನಂದ್ರೆ, ಈಗ ಮಾವನಿಗೆ ಗೊತ್ತಾಗದೆ ನೀನು ಹಾಕಿ ಆಡೋ ಟಾಸ್ಕ್. ಬೇಡ, ಬಿಟ್ಬಿಡು ಸೀನು. ಈಗಾಗಲೇ ನಿಮ್ಮ ಮಾವಯ್ಯ ತುಂಬಾ ಕೋಪದಲ್ಲಿದ್ದಾರೆ. ಈಗ ಸೀಟ್ಗೋಸ್ಕರ ಹಾಕಿ ಆಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅಯ್ಯೋ ದೊಡ್ಡ ರಗಳೇನೆ ಆಗ್ಬಿಡುತ್ತೆ. ಇವಾಗ ಅಡ್ಮಿಷನ್ ಬೇಕು ಅಂದ್ರೆ ಅವಳು ಆಡ್ಲೇಬೇಕು. ರಾಜಲಕ್ಷ್ಮಿ, ನೀನೇ ಯೋಚನೆ ಮಾಡು. ಇಷ್ಟ ಅಲ್ದಿರೋ ಕಾಲೇಜಿಗೆ ಜಾಯಿನ್ ಆಗ್ತೀಯೋ, ಇಲ್ಲಾಂದ್ರೆ ಇಷ್ಟ ಆಗಿರೋ ಸ್ಪೋರ್ಟ್ಸ್ ಅಲ್ಲಿ ವಿನ್ನರ್ ಆಗಿ ಸೀಟ್ ಪಡ್ಕೋತೀಯೋ ಅಂತ. ಹಾಗಲ್ಲ ಆದ್ಯ. ಅಮ್ಮ, ನಾನು ಹಾಕಿ ಆಡ್ತೀನಿ. ಏನೇ ಆದ್ರೂ ಸರಿ, ನಾನು ಅಂದ್ಕೊಂಡಿರೋ ಕಾಲೇಜಲ್ಲಿ ನಾನು ಸೀಟ್ ತಗೋಬೇಕು. ಪ್ಲೀಸ್ ಅಮ್ಮ, ಹೇಗೋ ಸೀಟ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾನು ಹಾಕಿ ಆಡಿ ಗೆಲ್ತೀನಮ್ಮ. ರಾಜಿ, ನೀನ್ ಇದ್ರಲ್ಲಿ ಗೆಲ್ತೀಯ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಹಾಕಿ ಆಡ್ತಿದ್ದೀಯ ಅಂತ ಗೊತ್ತಾದ್ರೆ ನಿಮ್ಮಪ್ಪ ಸುಮ್ಮನಿರೋಲ್ಲ. ಅಲ್ಲ ಅತ್ತೆ, ಮಾವನ ಗೊತ್ತಾಗದೆ ಹೇಗೋ ಆಡ್ತಾಳ್ ಬಿಡಿ. ಗೊತ್ತಾಗದೆ ಇರೋದಕ್ಕೆ ಹೇಗೋ ಸಾಧ್ಯ ಸೀನು? ಊರಲ್ಲಿ ಓದ್ತಿರೋ ಎಲ್ಲ ಹುಡುಗರಿಗೂ ರಾಜಿಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋ ವಿಷಯ ಗೊತ್ತು. ಈಗ ಇದ್ದಕ್ಕಿದ್ದ ಹಾಗೆ ಸೀಟ್ ಹೇಗೆ ಸಿಕ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಅವಳ ಮಾರ್ಕ್ಸ್ ಇಂದಾನೆ ಸಿಕ್ತು ಅಂತ ಹೇಳೋಣ. ಅಂತದನ್ನೆಲ್ಲ ತಿಳ್ಕೊಳ್ಳೋಂತ ಬುದ್ಧಿವಂತಿಕೆ ಯಾರಿಗೂ ಇಲ್ಲ.
ಕೇಳಿಸ್ಕೊಂಡ್ಬಿಟ್ರಾ? ಅದು ಪಾರ್ವತಿ ಅದು ಎಲ್ಲ ಇಲ್ಲೇ ಮೀಟಿಂಗ್ ಮಾಡ್ತಿದ್ದೀರಲ್ಲಕ್ಕ, ಪೂಜೆಗೆ ರೆಡಿ ಮಾಡ್ಬೇಕಲ್ವಾ? ಬನ್ನಿ ಎಲ್ಲ ಬನ್ನಿ. ಬರ್ತೀನಿ ನಡಿ. ಬನ್ನಿ ಬನ್ನಿ, ಬೇಗ ನಡೀರಿ. ಸ್ವಾಮಿ, ರಾಜಿ ಇಷ್ಟಪಟ್ಟಿರೋ ಕಾಲೇಜಲ್ಲಿ ಅದೇ ಕಾಲೇಜಲ್ಲಿ ಅವಳಿಗೆ ಸೀಟ್ ಸಿಗ್ಬೇಕು ಅಂದ್ರೆ ಅವಳು ಹಾಕಿ ಆಡ್ಬೇಕಂತೆ. ಇದೆಂಥ ಪರೀಕ್ಷೆನಪ್ಪ. ಅಲ್ಲ, ಅವಳು ಹಾಕಿ ಆಡಿದ್ರೆ ಗೆಲ್ತಾಳೆ. ಆದ್ರೆ ಅವಳು ಹಾಕಿ ಆಡಕ್ ಹೋಗ್ಬೇಕು ಅಂದ್ರೆ ಅವರಪ್ಪ ಒಪ್ಕೋಬೇಕಲ್ಲ. ಇದೆಂಥ ಪರೀಕ್ಷೆ ಸ್ವಾಮಿ, ಇದು ಹೇಗ್ ಸಾಧ್ಯ? ನಮ್ಮ 20 ವರ್ಷದ ದಾಂಪತ್ಯದಲ್ಲಿ ಅವರು ನನ್ನ ಹತ್ರ, ನಾನು ಅವ್ರ ಹತ್ರ ಎಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ. ಆದ್ರೆ ಇವತ್ತು ಜನ್ಮ ಕೊಟ್ಟಿರೋ ನನ್ನ ಮಗಳಿಗೋಸ್ಕರ ಈ ವಿಷಯನ ಮುಚ್ಚಿಡ್ಬೇಕಾದಂಥ ಪರಿಸ್ಥಿತಿ. ಈಗ ಒಂದು ವೇಳೆ ನಾನು ಅವ್ರನ್ನ ಕೇಳಿ ಅವ್ರಿಗೇನಾದ್ರೂ ಬೇಡ ಅಂತ ಹೇಳ್ಬಿಟ್ರೆ ನನ್ನ ರಾಜ ಎಷ್ಟು ನೋವು ಪಟ್ಕೋತಾಳೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಈಗಾಗಲೇ ಎಷ್ಟು ವಿಷಯಗಳನ್ನ ಹೇಳೋಕ್ಕಾಗದೆ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ದಾಳೆ. ಅದಕ್ಕೆ ಅಂತಾನೆ ನಾನೇ ನಿರ್ಧಾರ ತಗೊಳ್ತಾ ಇದ್ದೀನಿ ತಂದೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ಖಂಡಿತ ನನ್ನ ಕ್ಷಮಿಸಲ್ಲ. ನನ್ನ ಮಗಳಿಗೋಸ್ಕರ ನಾನು ಇದೆಲ್ಲ ಮಾಡ್ತಿದ್ದೀನಿ ತಂದೆ. ನಿನ್ನ ಮೇಲೆ ಭಾರ ಹಾಕಿದ್ದೀನಿ. ನನ್ನ ಕ್ಷಮಿಸು ಪ್ರಭು, ನನ್ನನ್ನು ಕ್ಷಮಿಸ್ಬೇಡು, ನನ್ನನ್ನು ಕ್ಷಮಿಸ್ಬೇಡು. ನೀವೆಲ್ರೂ ಗೋರಂಟಿ ಹಾಕ್ಸ್ಕೊತಿದ್ದೀರಾ? ನನ್ಗೆ ಯಾರು ಹಾಕ್ತಾರೆ? ನಾನೊಂದು ಒಳ್ಳೆ ಡಿಸೈನ್ ಹಾಕ್ಸ್ಕೋಬೇಕು ಅಂತ ಇದ್ದೆ. ನೀನ್ ಸ್ವಲ್ಪ ಹೊತ್ಕಾದ್ರೆ ನಿನ್ಗೂ ಕೂಡ ಗೋರಂಟಿ ಹಾಕ್ತೀನಿ, ಅಲ್ಲಿ ಕೂತ್ಕೋ. ಸರಿ. ಮಾವ, ಏನೋ ನನ್ಗೆ ಹಾಕು ಮಾವ. ಹಿಡ್ಕೋ. ನನ್ಗೆ ಹಾಕು. ನಂದಾದ್ಮೇಲೆ ನಿನಗೆ. ಓಕೆ ಸರಿ. ಇದೇನು ನೀನ್ ಗೋರಂಟಿ ಹಾಕೋತಾ ಇದ್ಯಾ? ಮದ್ವೆ ಆಗ್ದಿರೋ ಹುಡುಗಿರು ಒಳ್ಳೆ ಹುಡುಗ ಸಿಗ್ಲಿ ಅಂತ ಪೂಜೆ ಮಾಡ್ತಿರ್ತಾರಲ್ವಾ, ಹಾಗೇನೆ ನಾನು ಗೋರಂಟಿ ಹಾಕೊಂಡ್ರೆ ನನಗೂ ಒಳ್ಳೆ ಹುಡುಗಿ ಸಿಗ್ತಾಳಲ್ವಾ? ನಿನಗೆ ಆಲ್ರೆಡಿ ಚಾರು ಜೊತೆ ಮದ್ವೆ ಫಿಕ್ಸ್ ಆಗಿದ್ಯಲ್ಲೋ? ಆಗಿದೆಯಲ್ವಾ? ಆಗಿದೆ ಆಗಿದೆ ಆಗಿದೆ. ಆ ವಿಷಯ ಮರ್ತೋಗಿಲ್ಲ ಅಲ್ವಾ ಸೀನು? ಮೊದ್ಲೇ ಚಾರು ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಚಾರುಗೋಸ್ಕರನೇ ಮಾಡ್ತಿದ್ದಾನೋ ಏನೋ. ಓಹೋ, ಏ ಅಂತ ಬರ್ಕೊಂಡಿದ್ಯಲ್ಲ ಮಾವ. ಏ ಅಂದ್ರೆ ಮನೇಲಿ ಯಾರೂ ಇಲ್ಲ, ಆದ್ಯಕ್ಕ ಒಬ್ಳೇ ಇರೋದು. ಅಪ್ಪಿ ತಪ್ಪಿ ಆದ್ಯಕ್ಕನ ಹೆಸರೇ ಬರೀತಿದ್ಯಾ ನೀನು? ಯಾಕೋ ಜೋರ ಕಿರ್ಸ್ತಾ ಇದ್ಯಾ? ಅವಳ ಹೆಸರು ಯಾಕೋ ಬರ್ಕೊಂಡಿದ್ಯಾ?
ಎಂತ ಕೆಲಸ ಮಾಡ್ದೆ ಸೀನು? ಚಾರುಗೆ ವಿಷಯ ಗೊತ್ತಾದ್ರೆ ತಡ್ಕೋತಾಳ? ನನ್ನ ಹೆಸರು ಯಾಕೆ ಬರ್ಕೊಂಡಿದ್ಯಾ ಡ್ರಮ್ಮು? ಸೀನು ಹೇಳು, ಏಂತ ಯಾಕೋ ಬರ್ಕೊಂಡೆ? ಅದಾಗಲ್ಲ ಅತ್ತೆ, ಇದು ನನಗೆ ತುಂಬಾ ಇಷ್ಟ ಇರೋರ ಹೆಸರು. ಹೆಸರು ಸೀನು ಅಂದ್ರೆ ಎಸ್ ಬರುತ್ತೆ. ನಿನ್ಗೆ ಹೆಂಡತಿ ಆಗೋಳ ಹೆಸರು ಚಾರು ಅಂದ್ರೆ ಸಿ ಬರುತ್ತೆ. ನಿಮ್ಮ ಅಪ್ಪನ ಹೆಸರು ವೆಂಕಟ್ರಾವ್ ಅಂದ್ರೆ ವಿ ಬರುತ್ತೆ. ನಿಮ್ಮ ಅಮ್ಮನ ಹೆಸರು ಪದ್ಮ ಅಂದ್ರೆ ಪಿ ಬರುತ್ತೆ. ಇವ್ರು ಯಾರು ಅಲ್ದೇನೆ ನಿನ್ಗಿಷ್ಟವಾದವರು ಏ ಅಂದ್ರೆ ಯಾರಿದ್ದಾರೆ? ಸುಮ್ಮನಿರೋ. ಅದೆಲ್ಲದಕ್ಕಿಂತ ಏ ತುಂಬಾ ಇಂಪಾರ್ಟೆಂಟ್. ಏ ಯಾಕೆ ಬರ್ಕೊಂಡೆ ಅಂತ ಹೇಳು ಸೀನು. ಏ ಅಂದ್ರೆ ಏನ್ ಮಾವ? ಹೇಳು, ಏ ಅಂದ್ರೆ ಏನು? ಏ ಅಂತ ಬರೆಯೋದಕ್ಕೆ ಒಂದು ಕಾರಣ ಇದೆ. ಏ ಅಂದ್ರೆ ನನ್ನ ಪ್ರಾಣಕ್ಕೂ ಹೆಚ್ಚಾಗಿರೋರ್ ಹೆಸರದು. ಹೌದಾ ಮಾವ? ಹೌದು ಕಣೋ. ನಾನು ಹೆಸರನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂದ್ರೆ ಮಾತಲ್ಲಿ ಹೇಳಕ್ಕಾಗಲ್ಲ. ಅಂದ್ರೆ ಮಾತಲ್ಲಿ ಹೇಳಕ್ಕಾಗದೇ ಇರೋಂಥ ಫೀಲಿಂಗ್ ಕಣೋ. ಫೀಲಿಂಗ? ಆ ವ್ಯಕ್ತಿ ಯಾರು ಮಾವ? ಹೇಳು, ಆ ವ್ಯಕ್ತಿ ಯಾರು? ಯಾಕೋ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ಯಾ? ಏ ಅಂದ್ರೆ ನನ್ ಕಡೆ ಯಾಕೆ ಹಾಗೆ ನೋಡ್ತಿದ್ದಾನೆ? ನನ್ನ ಹೆಸರೇ ಹೇಳ್ತಾನ? ಹೇಳು ಸೀನು. ಏ ಅಂದ್ರೆ ಯಾರು ಅಂತ ಹೇಳು ಸೀನು. ಹೇಳಲ್ಲ ಅತ್ತ, ಬರೀ ತೋರಿಸ್ತೀನಿ. ಅಮ್ಮ ಅಂತ ಇದೆ. ಅಷ್ಟೇನಾ? ನಮ್ಮಮ್ಮ ಅಂದ್ರೆ ನನಗ್ ಪ್ರಾಣ, ನನ್ ಫಸ್ಟ್ ಲವ್. ಅಮ್ಮನ್ಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರಿರಕ್ ಸಾಧ್ಯ? ನನಗ್ ಗೊತ್ತು ಕಂದ, ನನ್ನ ಮೇಲೆ ನಿನ್ಗೆಷ್ಟು ಪ್ರೀತಿ ಇದೆ ಅಂತ. ನನ್ ಮುದ್ದಿನ ಮಗನ್ಗೆ ನಾನು ಅಂದ್ರೆ ಅದೆಷ್ಟು ಪ್ರೀತಿನೋ. ಮಗ ಅಂದ್ರೆ ನಿನ್ ಥರನೇ ಇರ್ಬೇಕು ಕಣೋ. ಪ್ರಮೀಳಾ, ನಮಸ್ಕಾರ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಹಾ, ಚೆನ್ನಾಗಿದ್ದೀರಾ ಪ್ರಮೀಳಾ ಅವರೇ? ಚೆನ್ನಾಗಿದ್ದೀನಮ್ಮ. ಪ್ರಮೀಳಾ, ತಗೊಳ್ಳಿ. ಏನಮ್ಮ ವಿಷಯ? ನಿಮ್ ಮನೇಲಿ ಪೂಜೆ ಮಾಡ್ತಾ ಇದ್ದೀರಲ್ಲ, ನನ್ ಸೊಸೆಗೆ ಇದು ಮೊದಲನೇ ಪೂಜೆ. ನನ್ ಕೈಯಾರೆ ಕುಂಕುಮ ಕೊಡ್ಬೇಕು ಅಂತ ಬಂದಿದ್ದೀನಿ. ಅಮ್ಮ ರಾಜಲಕ್ಷ್ಮಿ, ಬಾಮ್ಮ ಕುಂಕುಮ ಇಡ್ತೀನಿ.